ಯಾ ಲೂಸರ್ 5-0 0-0 ಗೊತ್ತಾ ನೀನು 0-0-0-0-0-0 ಅಮ್ಮ ಕಾಪಾಡು, ಅಮ್ಮ ಕಾಪಾಡು ಕಾಪಾಡು ಕಾಪಾಡು. ಯಾವಾಗ ನೋಡಿದ್ರು ಹಾವು ಮುಂಗ್ಸಿ ತರ ಕಿತ್ತಾಡ್ತಾ ಇರ್ತೀರಾ. ಇಬ್ರಿಗೂ ಬೇರೆ ಕೆಲ್ಸನೇ ಇಲ್ಲ. ನೋಡಿ ಅಮ್ಮ, ಅಣ್ಣ ಅವಾಗ್ಲಿಂದ ನನ್ನ ಆಡ್ಕೊಂತಾ ಇದ್ದಾನೆ. ಕಾಟೆಡ್ 0. ಅಮ್ಮ ನೋಡಿ ಮಾತಾಡ್ಕೊಂತಾ ಇದ್ದಾರೆ. ನೀವಿಬ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನನ್ನನ್ ಬಿಟ್ಬಿಡಿ. ದೊಡ್ಡದಾಗ ಕ್ಯಾಚ್ ಹಿಡಿತಿದೆ ಅಲ್ವಾ, ಇವಾಗ ಇದನ್ ಕ್ಯಾಚ್ ಹಿಡಿ. ನಿಂಗೇನ್ ತಲೆ ಕೆಟ್ಟಿದ್ಯಾ? ಏನಾಯ್ತು? ನಿಮ್ ಮಗಂಗೆ ಕೇಳಿ ಏನಾಯ್ತು ಅಂತ. ನನ್ ಹೆಲ್ಮೆಟ್ ನ ಕ್ರ್ಯಾಕ್ ಮಾಡ್ಬಿಟ್ಟ. ಅಮ್ಮ, ಕ್ಯಾಬ್ಗೋಸ್ಕರ ಸ್ವಲ್ಪ ದುಡ್ಡು ಕೊಡಿ. ಸೈನ್ಸ್ ಪ್ರಾಜೆಕ್ಟ್ ಸ್ವಲ್ಪ ಸಾಮಾನ್ ತರಬೇಕಿತ್ತು. ಯಾಕೆ? ದುಡ್ಡೇನ್ ಗಿಡದಲ್ಲಿ ಬೆಳೆಯುತ್ತಾ? ಬಿಟ್ಟು ಕರ್ಕೊಂಡ್ ಹೋಗ್ತಾನೆ, ಹೋಗು. ಬಿಟ್ಟು ಕರ್ಕೊಂಡೋಗಿ ಇವ್ನ. ನಾನ್ ಹೇಗ್ ಹೋಗ್ಲಿ? ನಿನ್ನೆ ನಿಮ್ ಮುದ್ದಿನ ಮಗ ಹೆಲ್ಮೆಟ್ ನ ಕ್ರ್ಯಾಕ್ ಮಾಡಿದ್ದಾನೆ. ಈ ಮುರಿದೋಗಿರೋ ಹೆಲ್ಮೆಟ್ ತಗೊಂಡ್ ಹೊರಗೆ ಹೋಗಲ್ಲ. ಇವನಿಗೆ ಇವ್ನ ಅಣ್ಣನ ಜೀವ ಮುಖ್ಯ ಅಲ್ವೇನೋ, ಆದ್ರೆ ನನಗ್ ನನ್ ಜೀವ ಮುಖ್ಯ. ಇಷ್ಟು ಸಣ್ಣ ಸ್ಕ್ರಾಚ್ ಇಂದ ತಲೆಗೇನು ಆಗಲ್ಲ, ಅರ್ಥ ಆಯ್ತಾ? ಬೈದ್ರು ಕೂಡ ಯಾರಿಗೂ ಏನೂ ಆಗ್ತಿಲ್ಲ. ಅಮ್ಮ, ಅಣ್ಣಂಗ್ ಅರ್ಥ ಮಾಡ್ಸಿ. ಸಾಕು, ನಿಮ್ಮಿಬ್ಬರ ಜಗಳದಿಂದ ನನಗ್ ಸಾಕಾಗೋಗಿದೆ. 4 ದಿನ ಅಪ್ಪ ಊರಲ್ಲಿಲ್ಲ, ಗಾಡಿ ತಗೊಂಡ್ ಹೋಗು. ಎಲ್ಲಾ ವಿಷಯಕ್ಕೂ ಜಗಳ ಆಡ್ಬೇಕಾ ನೀವು? ನೀವ್ ಯಾವಾಗ್ಲೂ ಅವನ್ ಸೈಡೇ ಇರಿ. ಬನ್ನಿ ಯಜಮಾನ್ರೆ. ಹೋಗು, ನನ್ನೇನ್ ನೋಡ್ತಿದೀಯಾ? ಸರ್, ಸ್ವಲ್ಪ ಸೀಟ್ ಬೆಲ್ಟ್ ಹಾಕೋತೀರಾ ನೀವು? ಅಲಾರ್ಮ್ ಹೊಡ್ಕೋತಿದೆ. ಇಷ್ಟೊಂದ್ ಪ್ರೀತಿಯಿಂದ ಯಾಕೆ? ನೆನ್ನೆ ಕಿರ್ಚಾಡ್ತಾ ಇದ್ರಲ್ವಾ? ಹೆಂಗ್ ನೆನ್ನೆ ಕಿರ್ಚಾಡ್ತಿದ್ರಿ? ಪ್ಲೀಸ್ ಸೀಟ್ ಬೆಲ್ಟ್ ಹಾಕೋ. ನನ್ಗದ್ರ ಅವಶ್ಯಕತೆ ಇಲ್ಲ. ನಾವೇನ್ ಸ್ವಲ್ಪ ದೂರ ತಾನೇ ಹೋಗ್ತಾ ಇರೋದು. ಎಲ್ಲಾರೋ ಗೊತ್ತು ಅಂದ್ರೂ ನಮ್ ಕಾರಲ್ಲಿ ಏರ್ ಬ್ಯಾಗ್ಸ್ ಇದೆಯಲ್ಲ, ಅದಕ್ಕೆ ನೀವ್ ನನ್ ಬಗ್ಗೆ ಏನ್ ಟೆನ್ಷನ್ ತಗೊಳೋದ್ ಬೇಕಾಗಿಲ್ಲ. ನಿಂಗಿಲ್ದೇ ಇದ್ರು ನಂಗೆ ಅವಶ್ಯಕತೆ ಇದೆ. ಯಾಕಂದ್ರೆ ನಿನ್ ಲೈಫ್ ನನಗ್ ತುಂಬಾ ಮುಖ್ಯ. ನೆನ್ನೆ ನಾನು ನಿನಗೇನಕ್ಕೆ ಬೈದೆ ಗೊತ್ತಾ? ಯಾಕಂದ್ರೆ ನೀನ್ ಮಾಡೋ ಒಂದು ಡಿಸಿಷನ್ ಇಂದ ನಮ್ ಇಡೀ ಫ್ಯಾಮಿಲಿ ಅನುಭವಿಸ್ಬೇಕಾಗುತ್ತೆ. ಇವಾಗ ಈ ಸೀಟ್ ಬೆಲ್ಟ್ ಹಾಕೊಳ್ದೆ ಮಾಡ್ತಾ ಇದೆಯಲ್ಲ ತಪ್ಪು. ನನ್ನ ಹೆಲ್ಮೆಟ್ ಬಗ್ಗೆ ಆಡ್ಕೋತಿದ್ದೆ, ಸೀಟ್ ಬೆಲ್ಟ್. ಏನನ್ಸುತ್ತೆ ನಿಂಗೆ? ಈ ಆಕ್ಸಿಡೆಂಟ್ಸ್ ವಾರ್ನಿಂಗ್ ಕೊಟ್ಟು ಬರುತ್ತೆ ಅಂತನಾ? ಈ ಸೀಟ್ ಬೆಲ್ಟ್, ಹೆಲ್ಮೆಟ್ ಇವೆಲ್ಲ ನಮ್ಮ ಲೈಫ್ನ ಕಾಪಾಡುತ್ತೆ. ಓಹ್, 1 ನಿಮಿಷ. ನಿನ್ನ ಏರ್ ಬ್ಯಾಗ್ಸ್ ಕಾಪಾಡುತ್ತೆ ಅಲ್ವಾ? ನಿಂಗೆ ಗೊತ್ತಾ, ಏರ್ ಬ್ಯಾಗ್ಸ್ ಬರೀ ಸೆಕೆಂಡರಿ ರೆಸ್ಟ್ರೆಂಟ್ ಸಿಸ್ಟಮ್, SRS. ಪ್ರೈಮರಿ ಸೀಟ್ ಬೆಲ್ಟ್ಸ್ಗಳು. ಸೀಟ್ ಬೆಲ್ಟ್ಸ್ ಇಲ್ದೇನೆ ಏರ್ ಬ್ಯಾಗ್ಸ್ ಓಪನ್ ಆದ್ರೆ ಅದಕ್ಕೆ ಡಿಕ್ಕಿ ಹೊಡೆದು ಇನ್ನೂ ಏಟಾಗ್ಬೋದು. ಇಷ್ಟಾದ್ರೂ ಗೊತ್ತಲ್ವ ನಿಂಗೆ? ದೊಡ್ಡವನಾಗ್ತಾ ಇದೀಯಾ. ಈ ಹುಡುಗಾಟನೆಲ್ಲ ಬಿಟ್ಟು ಜವಾಬ್ದಾರಿನ ಅರ್ಥ ಮಾಡ್ಕೊ. ನಿನ್ ಲೈಫಲ್ಲಿ ಇಷ್ಟು ಮಾಡಿದ್ರೆ ಸಾಕು. ಪಕ್ಕ ಎಲ್ಲ ಸಿಕ್ತಲ್ವಾ? ಹಾ ಸರಿ. ಇಬ್ರು ಬಂದ್ರಾ? ಏನಾಯ್ತಮ್ಮ? ಯಾಕೆಷ್ಟು ಟೆನ್ಷನಲ್ಲಿ ಕೂತಿದ್ದೀರಾ? ಏನಿಲ್ಲ, ನನ್ ಸಂಘದ ಫ್ರೆಂಡ್ ಇದ್ದಾಳಲ್ಲ ರೀನಾ, ಬಹಳ ದಿನ ಆದ್ಮೇಲೆ ಅವಳ ಜೊತೆ ಮಾತಾಡ್ದೆ. ಆಗ ಗೊತ್ತಾಯ್ತು ಅವಳ ಮಗ 2 ವಾರದಿಂದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ಏನಾಯ್ತು ಅವ್ರಿಗೆ? ಅವಳು ಹೇಳ್ತಿದ್ಲು, ಬೈಕಲ್ಲೆಲ್ಲೋ ಹೋಗ್ತಿದ್ನಂತೆ, ಆಕ್ಸಿಡೆಂಟ್ ಆಗೋಯ್ತಂತೆ, ಹೆಲ್ಮೆಟ್ ಹಾಕಿರ್ಲಿಲ್ವಂತೆ, ತಲೆಗೆ ಏಟಾಗಿದೆ, 1 ವಾರ ಆದ್ಮೇಲೆ ಜ್ಞಾನ ಬಂದಿದ್ಯಂತೆ. ಇವಾಗ ಹುಷಾರಾ? ಈಗಂತೂ ಹುಷಾರಾಗಿದ್ದಾನೆ, ಮಾತು ಆಡ್ತಿದ್ದಾನಂತೆ, ಅವನೇ ಊಟನೂ ಮಾಡ್ತಿದ್ದಾನೆ. ಅಣ್ಣ, ಅದು ನಿನ್ನೆ ಹೆಲ್ಮೆಟ್ ಬಗ್ಗೆ ಸಾರಿ. ನನಗೆ ಗೊತ್ತಿರಲಿಲ್ಲ ಹೆಲ್ಮೆಟ್ ಎಸೆದ್ರೆ ಅದು ಹಾಳಾಗುತ್ತೆ ಅಂತ. ಇದರಲ್ಲಿ ನಿಂದು ಯಾವ ತಪ್ಪು ಇಲ್ಲ. ನಮ್ಮ ದೇಶದಲ್ಲಿ ಜನರು ಸೇಫ್ಟಿನ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ನಮ್ಮ ಜನಗಳಿಗೆ ಗೊತ್ತೇ ಇಲ್ಲ ಈ ಹೆಲ್ಮೆಟ್ನಂತ ಬೇಸಿಕ್ ವಸ್ತು ಅವ್ರ ಪ್ರಾಣ ಉಳಿಸೋದಕ್ಕೆ ಎಷ್ಟು ಮುಖ್ಯ ಅಂತ.
ಅಣ್ಣ ನೀವು ನಿಮ್ಮ ಹೆಲ್ಮೆಟ್ ಬಗ್ಗೆ ತುಂಬಾ ಜಾಸ್ತಿ ಕಾಳಜಿ ವಹಿಸ್ತೀರಾ. ಯಾಕೆ ತೋರಿಸ್ಬಾರ್ದು? ನಿಂಗೆ ಗೊತ್ತಿಲ್ವಾ ರೀನಾ ಆಂಟಿ ಮಗನಿಗೆ ಏನಾಯ್ತು ಅಂತ? ಅದಕ್ಕೆ ಹೆಲ್ಮೆಟ್ನ ಯಾವಾಗ್ಲೂ ಒಳ್ಳೆ ಕ್ವಾಲಿಟಿ ಮತ್ ISI ಮಾರ್ಕ್ ಇರೋದನ್ನೇ ತಗೋಬೇಕು. ಮತ್ ಇನ್ನು ಸಾಧ್ಯ ಆದ್ರೆ ಇಂಥ ಬ್ರೈಟ್ ಕಲರ್ ಈ ತರ ರಿಫ್ಲೆಕ್ಟೆಡ್ ಟೇಪ್ಸ್ ಇರೋಂಥದ್ದು. ಮತ್ ಯಾವಾಗ್ಲೂ ಹೆಲ್ಮೆಟ್ ಇನ್ ಫಿಟ್ಟಿಂಗ್ ತುಂಬಾ ಚೆನ್ನಾಗಿರ್ಬೇಕು. ಎಕ್ಸಾಂಪಲ್, ಇಲ್ಲಿ ನೋಡು, ಈ ಹೆಲ್ಮೆಟ್ ನನಗೆ ಪರ್ಫೆಕ್ಟ್ ಸೈಜ್ ಅಲ್ಲಿದೆ. ನೋವಾಗೋಷ್ಟು ಟೈಟ್ ಆಗೂ ಇಲ್ಲ, ಬೀಳೋ ಅಷ್ಟು ಲೂಸ್ ಆಗೂ ಇಲ್ಲ. ಮತ್ ಹಾ, ನಾನಂತೂ ಕಾಳಜಿ ತೋರಿಸ್ತೀನಿ, ಯಾಕಂದ್ರೆ ನನ್ನ ಜೀವನ ಮತ್ ನನ್ನ ಜೀವದ ಬಗ್ಗೆ ಕಾಳಜಿ. ಸಾಕು ಸಾಕು ಅಣ್ಣ, ನನಗೂ ನಿಮ್ ಜೀವದ ಬಗ್ಗೆ ಕಾಳಜಿ ಇದೆ. ಮತ್ ಇದೇ ಖುಷಿಗೆ ಶುರು ಹಚ್ಕೊಳ್ಳೋಣ. ಏನೋ 0 ಅಣ್ಣ ನಿಮ್ ಜಾಸ್ತಿ ಆಯ್ತು. ಅಣ್ಣ ನಿಮ್ ಜಾಸ್ತಿ ಆಯ್ತು. 0 0 0